ವೀಕ್ಷಕರಿಗೆ ನಮಸ್ಕಾರ. ಜೀವನದ ಬಗ್ಗೆ ಒಂದು ಪ್ರಶ್ನೆ. ನನಗೆ ಯಾರೋ ಒಬ್ಬರು ಹೇಳಿದ್ರು, ನೋಡಿ ಜೀವನ ಅನ್ನೋದು ತಾನೇ ನಡ್ಕೊಂಡು ಹೋಗ್ತಾ ಇದ್ದೀವಿ, ನಾವೇನು ಮಾಡಬೇಕಾಗಿಲ್ಲ ಅಂದ್ಬಿಟ್ಟು. ಏನು ಅಂತ ಹೇಳಿದ್ರೆ ವಿವರಣೆ ಏನು ಅವರೇ ಹೇಳಿದ್ರು, ಸುಖ ಆದಮೇಲೆ ದುಃಖ ಬರುತ್ತೆ, ದುಃಖ ಆದಮೇಲೆ ಸುಖ ಬರುತ್ತೆ. ನಾವು ಸುಖ ಬಂದಾಗ ಓಹೋ ಏನೋ ಸುಖ ಬಂತು ಅಂತೆಲ್ಲ ಅಂದ್ಕೊಳ್ತೀವಿ. ಅದೊಂದು ಸ್ವಲ್ಪ ದಿವಸ ಆಮೇಲೆ ದುಃಖ ಬಂದೇ ಬಿಟ್ಟಿರುತ್ತೆ. ಆಮೇಲೆ ಅಯ್ಯೋ ಏನಪ್ಪ ಇಂಥ ದುಃಖ ಎಲ್ಲ ಬಂದ್ಬಿಡ್ತಿಲ್ಲ ಅಂತ ಅಂದ್ಕೊಳ್ತೀವಿ. ಅದು ನಾವು ಇದಕ್ಕೇನು ಪರಿಹಾರ ಏನು ಅಂತ ಎಲ್ಲ ಯೋಚನೆ ಮಾಡೋ ಅಷ್ಟೊತ್ತಿಗೆ ಇನ್ನೇನೋ ಒಂದಿಷ್ಟು ಸುಖ ಒಂದಿಷ್ಟು ಬಂದ್ಬಿಡುತ್ತೆ. ಹೀಗೆ ಸುಖ ದುಃಖ ಒಂದಾದ್ಮೇಲೆ ಒಂದು ಬರ್ತಾನೇ ಇರುತ್ತೆ. ಆದ್ದರಿಂದ ನಮ್ಮ ಲೈಫ್ ಹೆಂಗೋ ಕಳೆದು ಹೋಗ್ಬಿಡುತ್ತೆ. ನಾವು ಅದಕ್ಕೋಸ್ಕರ ಏನು ಒದ್ದಾಡಬೇಕಾದ್ದೇನಿಲ್ಲ ಅನ್ನೋ ಥರದ್ದು ಒಂದು ಮಾತನ್ನು ಹೇಳಿದ್ರು. ಅಂದರೆ ಅವರ ಮನಸ್ಸಿನಲ್ಲಿ ಸುಖ ಬಂದಾಗ ಸುಖವೇ ತುಂಬಿಕೊಂಡಿರುತ್ತೆ, ದುಃಖ ಬಂದಾಗ ದುಃಖವೇ ತುಂಬಿಕೊಂಡಿರುತ್ತೆ. ಹೀಗಾಗೋಗ್ಬಿಟ್ಟು ಇದಲ್ಲದೆ ಏನು, ಅಥವಾ ಎಂಥ ಸುಖ ಬೇಕು ಎಂಥ ಸುಖ ಬೇಡ, ಎಂಥ ದುಃಖ ಬಂದರೆ ಏನು ಮಾಡಬೇಕು, ಇದ್ರ ಬಗ್ಗೆ ತುಂಬ ಅನ್ನೋಂಥ ಯೋಚನೆಯೇ ಇಲ್ಲ. ನಾವು ಏನು ಮಾಡಿದ್ರೂ, ನೀವು ಏನು ಕೆಲಸ ಮಾಡಿದ್ರೂ ಸುಖಾನೂ ಬರುತ್ತೆ ದುಃಖನೂ ಬರುತ್ತೆ, ಏನು ಮಾಡದೇ ಇದ್ರೂ ಸುಖಾನೂ ಬರುತ್ತೆ ದುಃಖನೂ ಬರುತ್ತೆ. ಇಷ್ಟೇ ಜೀವನ ಅಂತಂದ್ಬಿಟ್ಟು ಜೀವನದ ಬಗ್ಗೆ ನಾವು ತುಂಬ ಏನು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಮಾಡಬೇಕಂಥದ್ದೊಂದು ಏನೂ ಇಲ್ಲ ಅನ್ನೋಂತಹ ರೀತಿಯ ಸಿದ್ಧಾಂತವನ್ನು ಮಾಡ್ಕೊಂಡ್ಬಿಟ್ಟು ಹಾಯಾಗಿರೋವಂಥವ್ರು ತುಂಬ ಜನಕ್ಕೆ. ಹೀಗೆ ಅಯ್ಯೋ ದೇಶ ಏನಾದರೂ ಏನಂತೆ ನಾವು ಯಾರು ಏನು ಮಾಡಿದ್ರೂ ಇಷ್ಟೇ ಅನ್ನೋವಂತಹ ಒಂದು ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಅವರಿಗೆ ಯಾವ ಉತ್ಸಾಹವೂ ಇಲ್ಲ. ಎಲೆಕ್ಷನ್ಗೆ ಹೋಗಿ ವೋಟ್ ಮಾಡ್ತೀನಿ ಅನ್ನೋ ಉತ್ಸಾಹವೂ ಇಲ್ಲ. ಯಾವ ಪಾರ್ಟಿಗೆ ಬಂದರೂ ಕೊನೆಗೆ ಇಷ್ಟೇ ರೀ ಅನ್ನೋ ಥರದ್ದು ಒಂದು ಭಾವನೆ ಬಂದ್ಬಿಟ್ಟಿರುತ್ತೆ. ಸಂಸ್ಕೃತದಲ್ಲಿ ನಮ್ಮ ಸುಖ ದುಃಖಗಳು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಇದನ್ನು ತುಂಬ ಹಿಂದೆಯೇ ಗಮನಿಸಿದ್ದಾರೆ. ಏನಪ್ಪ ಅಂದರೆ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ ಅಂತ ಹೇಳಿಬಿಟ್ಟು ಸುಖ ಆದಮೇಲೆ ದುಃಖ, ದುಃಖ ಆದಮೇಲೆ ಸುಖ ಚಕ್ರಾಕಾರವಾಗಿ ಬರ್ತಾನೆ ಇರತ್ತೆ ಅಂತ ಅಂದ್ಬಿಟ್ಟು ಕಾಳಿದಾಸ ತನ್ನ ಮೇಘದೂತದಲ್ಲಿ ಈ ಥರದ್ದೇ ಒಂದು ಮಾತನ್ನು ಹೇಳ್ತಾನೆ ಅವನು. ಏನಂತ ಹೇಳಿದ್ರೆ ಚಕ್ರ ನೇಮಿ ಕ್ರಮೇಣ ಅಂತಂದ್ಬಿಟ್ಟು ಚಕ್ರದ ಇದು ಒಂದ್ಸಲ ಕೆಳಗೆ ಬರುತ್ತೆ, ಒಂದ್ಸಲ ಮೇಲಕ್ಕೆ ಹೋಗುತ್ತೆ. ಈ ಥರದ್ದು ಸುಖ ದುಃಖಗಳು ಹೀಗೆ ಚಕ್ರಾಕಾರವಾಗಿ ಬರ್ತಾನೆ ಇರುತ್ತೆ ಲೈಫ್ನಲ್ಲಿ ಅಂತ ಹೇಳುವಂತಹ ಮಾತು. ಮಹಾಭಾರತದಲ್ಲಿ ಸ್ವಲ್ಪ ಆಳವಾಗಿ ನೋಡುವಂತಹ ಒಂದು ದೃಷ್ಟಿಕೋನ ಅಲ್ಲಿ ನಮಗೆ ಸಿಗುತ್ತೆ. ಅದೇನು ಹೇಳುತ್ತೆ ಅಂತ ಹೇಳಿದ್ರೆ, ಶೋಕಸ್ಥಾನ ಸಹಸ್ರಾಣಿ ಹರ್ಷಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿ ನ ಪಂಡಿತಂ ಅಂತಂದ್ಬಿಟ್ಟು ಒಂದೊಂದು ದಿವಸನೂ ನಮಗೆ ದುಃಖ ಪಡೋದು ಮತ್ತು ಬೇಜಾರು ಮಾಡ್ಕೊಳ್ಳೋವಂಥದ್ದು ಅನ್ನೋವಂಥದ್ದು 1000 ಸಂಗತಿಗಳಿರುತ್ತೆ. ಹಾಗೆ ಸಂತೋಷ ಪಡೋದು ಅನ್ನೋದು 100 ಸಂಗತಿ ಇರುತ್ತೆ. ಅಲ್ಲಿ ವ್ಯಾಸರು ಜಾಣರು ಅಂತ ಕಾಣುತ್ತೆ. ನಮಗೆಲ್ಲರಿಗೂ ಲೈಫಲ್ಲಿ ದುಃಖ ಜಾಸ್ತಿ ಸುಖ ಕಡಿಮೆ ಅನ್ನೋದನ್ನು ಸುಮ್ಮನೆ ಒಂದು ಲೋಕಾಭಿರಾಮವಾಗಿ ಹೇಳುವಂಥ ಮಾತಲ್ಲೂ ಅದನ್ನ ತೋರಿಸ್ಕೊಟ್ಬಿಟ್ಟಿದ್ದಾರೆ. ನೋಡಿ, ದುಃಖದ್ದು 1000 ವಿಷಯ ಇರುತ್ತೆ, ಸುಖದ್ದು 100 ವಿಷಯ ಇರುತ್ತೆ ಅಂತ ಹೇಳೋವಂಥದ್ದು. ಅದು ಸುಖಕ್ಕೆ 10ರಷ್ಟು ದುಃಖವೇ ಅನ್ನೋವಂಥದ್ದನ್ನು ಅಲ್ಲೇ ಒಂದು ಇಂಡಿಕೇಶನ್ ಕೊಟ್ಬಿಟ್ಟಿದ್ದಾರೆ ಅದನ್ನು. ಆದರೆ ಅದರ ಜೊತೆಗೆ ಇನ್ನೊಂದು ಮಾತನ್ನು ತುಂಬ ಚೆನ್ನಾಗಿರುವಂಥದ್ದು ನಾವು ಹೇಳ್ತಾರೆ. ಏನು ಅಂತಂದರೆ, ದಿವಸೇ ದಿವಸೇ ಮೂಢಂ ಆವಿಶಂತಿ ನ ಪಂಡಿತಂ. ಇದೆಲ್ಲ ಉಂಟಾಗುವಂಥದ್ದು ಮೂರ್ಖರಿಗೆ, ಪಂಡಿತರಿಗಲ್ಲ. ಏನು ಪಂಡಿತರಿಗೆ ಸುಖ ಬರಲ್ವಾ ದುಃಖ ಬರಲ್ವಾ ಅಂತ ಕೇಳಿದ್ರೆ ಅಲ್ಲಿರೋ ಪದಗಳನ್ನ ಸರಿಯಾಗಿ ಗಮನಿಸಬೇಕು. ವ್ಯಾಸರು ಹಾಕಿರುವಂಥ ಪದ ಸುಮ್ಮನೆ ಸುಖ ಬರುತ್ತೆ ದುಃಖ ಬರುತ್ತೆ ಅಂತಲ್ಲ, ಆವಿಶಂತಿ ಅಂತಂದ್ಬಿಟ್ಟು. ಆವಿಶಂತಿ ಅಂದರೆ ಒಳ ಹೊಕ್ಕುವುದು ಅಂತಂದ್ಬಿಟ್ಟು. ಅದನ್ನ ಇನ್ನೂ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಾವು ಅದಕ್ಕೆ ಹತ್ತಿರವಾದ ಪದ ಆವೇಶ ಅನ್ನೋದನ್ನು ತಗೊಳ್ತೀವಲ್ಲ, ಅದನ್ನು ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಮನೇಲಿ ಕೆಲವು ಸಲ ಬೈಯೋದು ಉಂಟಲ್ವಾ, ಏನೋ ಒಳ್ಳೆ ಆವೇಶ ಬಂದವ ನಂಗೆ ಆಡ್ತೀಯಾ ಅಂತಂದ್ಬಿಟ್ಟು ಸಣ್ಣದಕ್ಕೆ ಸಿಕ್ಕಾಪಟ್ಟೆ ಕೂಗಾಡೋದು, ಈ ಥರದ್ದೆಲ್ಲ ಯಾರು ಮಾಡಿಬಿಟ್ರೆ ಸರಿ, ಅವನು ಕೋಪ ಬಂಟ್ರೆ ಒಳ್ಳೆ ಆವೇಶ ಬಂದಾಗ ಆಡ್ಬಿಡ್ತಾವ ಅವನು ಅಂತ ಎಲ್ಲ ಹೇಳೋವಂಥದ್ದು ಉಂಟು. ಏನು ಆವೇಶ ಬರೋದು ಅಂತಂದರೆ, ನಾವು ಅದರ ವಶಕ್ಕೆ ಸಿಗಾಕೊಂಡ್ಬಿಡ್ತೀವಿ. ಅಂದರೆ ಏನಂದರೆ ನಮಗೆ ನಮ್ಮತನ ಅನ್ನೋದಿರೋದಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಯ್ಯೋ ನಾನು ಹೀಗೆಲ್ಲ ಹೇಳ್ಬಿಟ್ನಾ, ಹೀಗೆಲ್ಲ ಮಾತಾಡ್ಬಿಟ್ನಾ ಅಂದ್ಬಿಟ್ಟು ಏನಪ್ಪ ಒಂಥರ ಕೋಪಾತಿರೇಕ ಬಂದ್ಬಿಡ್ತೀನಿ ನನಗೆ, ನಾನು ಏನೇನೋ ಅಂದ್ಬಿಟ್ಟು ಕೆಲಸ ಅದು ಮರ್ತೇ ಹೋಗ್ಬಿಡುತ್ತೆ. ನಾವು ಏನು ಹೇಳಿದ್ವಿ ಅಂತಲೇ ನಮಗೆ ಮರ್ತೋಗ್ಬಿಟ್ಟಿರುತ್ತೆ.
ಆಮೇಲೆ ಜ್ಞಾಪಕ ಇದ್ದರೆ ಯಾರಿಗೋ ಹೇಳ್ಬಿಟ್ಟು ಸಾರಿ ಪವನ ಏನೋ ಹೇಳ್ಬಿಟ್ಟೆ ಕೋಪದ ಬರದಲ್ಲಿ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀವಿ. ಇದೆಲ್ಲನೂ ಆವೇಶದ ಫಲ, ಆವೇಶದ ಪರಿಣಾಮ. ಅಂದರೆ ಒಂದು ಆವೇಶಕ್ಕೆ ನಾವು ಸಿಗಾಕೊಂಡ್ಬಿಟ್ಟಿದ್ದಾಗ ನಾವಾಗಿರಲ್ಲ, ನಾವು ಅದು ಹೇಳ್ದಂಗೆ ಕೇಳೋವಂಥದ್ದು, ಅದು ಆಡಿಸಿದಂಗೆ ಆಡೋವಂಥದ್ದು, ಹೀಗಾಗೋಗ್ಬಿಟ್ಟಿರುತ್ತೆ. ಇದು ಆವೇಶದ ಫಲ. ಆದ್ದರಿಂದ ಈ 1000 ಶೋಕಸ್ಥಾನ, 100 ಹರ್ಷಸ್ಥಾನ ಅಂತ ಏನು ಹೇಳಿದ್ರು ವ್ಯಾಸರು ಶ್ಲೋಕದ ಮೊದಲನೆಯ ಅರ್ಧದಲ್ಲಿ, ಉತ್ತರಾರ್ಧದಲ್ಲಿ ಅದನ್ನು ಹೇಳಿರುವಂಥದ್ದು, ಅವುಗಳೆರಡೂ ಕೂಡ ಆವೇಶ ಬಂದಂಗೆ ಬಂದು ನಮ್ಮನ್ನು ಆಡಿಸ್ಬಿಡುತ್ತವೆ. ಏನು ಹರ್ಷ ಉಂಟಾಗಿ ಹೋಗ್ಬಿಟ್ರೆ ನಮಗೆ ಸಮ ಇನ್ನೊಬ್ಬ ಇಲ್ಲ ಅನ್ನೋ ಥರ ಅಂದ್ಕೊಂಡ್ಬಿಡ್ತೀವಿ. ಜೀವನದಲ್ಲಿ ಏನೋ ಒಂದು ಒಳ್ಳೆಯ ಘಟನೆ ನಡೆದ್ರೆ ಆವಾಗ ನಮಗೆ ಕೊಬ್ಬು, ಮೆರೆತ ಈ ಥರದ್ದೆಲ್ಲ ಉಂಟಾಗಿ ಹೋಗ್ಬಿಡುತ್ತೆ. ಹಾಗೆ ದುಃಖ ಬಂದುಬಿಟ್ರೆ ಅಯ್ಯೋ ಅಂತಂದ್ಬಿಟ್ಟು ಸಪ್ಪೆ ಮುಖ ಹೋಗ್ಬಿಡೋದು. ಸಂತೋಷ ಬಂದಾಗ ಹಿಗ್ಗುವುದು, ದುಃಖ ಬಂದಾಗ ಕುಗ್ಗುವುದು, ಎರಡೂ ಎಕ್ಸ್ಟ್ರೀಮ್, ಈ ಥರದ್ದೆಲ್ಲ ಆಗೋಗ್ಬಿಡುತ್ತೆ. ಇದನ್ನು ಆವೇಶ ಅಂತಾರೆ. ಹಾಗೆ ಆವಿಶಂತಿ, ಇವುಗಳು ಆವೇಶ ಮಾಡುವಂತಹದ್ದು ಯಾರಿಗೆ ಇದ್ರೆ ಮೂರ್ಖನಿಗೆ, ನ ಪಂಡಿತಂ. ಅಂದರೆ ಪಂಡಿತನ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ಅವನಿಗೂ ಹರ್ಷಸ್ಥಾನ ಶೋಕಸ್ಥಾನ ಎರಡೂ ಇರುತ್ತೆ, ಆದರೆ ಆವೇಶ ಎಲ್ಲ ಉಂಟಾಗ್ಬಿಡಲ್ಲ ಅಂತಂದ್ಬಿಟ್ಟು. ಅಂದರೆ ಅವನು ತನ್ನ ಗಟ್ಟಿಯಲ್ಲಿ ಇರ್ತಾನೆ ಅಂತಂದ್ಬಿಟ್ಟು. ಇವಾಗ ಗಟ್ಟಿಯಾಗಿರೋದ್ರ ಅರ್ಥ ಏನು ಅಂತ ಹೇಳಿದ್ರೆ, ಕೆಲವರಿಗೆ ಕಾನ್ಸ್ಟಿಟ್ಯೂಷನ್ ತುಂಬ ಬೇಕು, ದೇಹ ಅವರಿಗೆ ತುಂಬ ಗಟ್ಟಿ ಇಲ್ಲ. ಯಾವ ಥರ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಆಕಾಶದಲ್ಲಿ ಮೋಡ ಗಿಡ ಏನೋ ಬಂತು, ಅವರಿಗೆ ಶೀತ ಶುರುವಾಗ್ಬಿಡುತ್ತೆ. ಸರಿ, ಸ್ವಲ್ಪ ಬಿಸಿಲುಗಾಲ ಬಂತು, ಅದಕ್ಕೆ ತುಂಬ ಹಿಂಸೆ ಪಡುವಂಥದ್ದು. ಅದೇನೋ ಹೇಳ್ತಾರಲ್ಲ, ಆರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ ಅಂತಂದ್ಬಿಟ್ಟು ಇಷ್ಟರ ಮಟ್ಟಿಗೆ ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿರ್ತಾರೆ. ಅದು ಗಟ್ಟಿತನದ ಲಕ್ಷಣವಲ್ಲ. ದೇಹ ಗಟ್ಟಿಯಾಗಿದ್ದರೆ ಸೀಸನ್ ಚೇಂಜ್ ಆದ ಮಾತ್ರಕ್ಕೆ ನಮ್ಮಲ್ಲಿ ಏನೋ ಚೇಂಜ್ ಆಗೋಗ್ಬಿಡ್ಬೇಕು ಅಂತ ಏನಿಲ್ಲ. ಅದಕ್ಕೇ ಶೀತೋಷ್ಣಗಳು ಅನ್ನೋದನ್ನು ಸಂಸ್ಕೃತದಲ್ಲಿ ಸುಖ ದುಃಖಗಳು ಅನ್ನೋಕ್ಕೆ ಈಕ್ವಿವೆಲೆಂಟ್ ಆಗಿ ತೋರಿಸ್ತಾರೆ. ಪತಂಜಲಿಯ ಯೋಗ ಸೂತ್ರದಲ್ಲಿ ತಪಃ ತಪಸ್ಸು ಅನ್ನೋದನ್ನು ಡೆಫಿನೇಷನ್ ಕೊಡಬೇಕಾದ್ರೆ, ಲಕ್ಷಣವನ್ನು ಕೊಡಬೇಕಾದ್ರೆ ಈ ಶೀತೋಷ್ಣಗಳನ್ನು ಸಹಿಸ್ಕೊಳ್ಳೋದು, ದ್ವಂದ್ವ ಸಹನಂ ಅಂತಂದ್ಬಿಟ್ಟು. ದ್ವಂದ್ವಗಳು ಅಂದರೆ ಆಪೋಸಿಟ್ ಆಗಿರುವಂಥ ಎರಡು, ಶೀತ ಉಷ್ಣ, ಸುಖ ದುಃಖ, ಈ ಥರದ್ದು. ಇವುಗಳನ್ನೆಲ್ಲನೂ ಕೂಡ ಸಹಿಸಿಕೊಳ್ಳಬಲ್ಲ ಶಕ್ತಿ. ಅಂದರೆ ನಮ್ಮ ಇಮ್ಯುನಿಟಿನೇ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಹೊರಗಡೆ ಎಲ್ಲನೂ ವಾತಾವರಣ ತುಂಬ ಬದಲಾವಣೆ ಆದರೆ ನಮ್ಮಲ್ಲೇ ಆ ಬದಲಾವಣೆಯಲ್ಲಿ ಆಗ್ಬಿಡ್ಬೇಕು ಅಂತ ಏನಿಲ್ಲ. ಎಷ್ಟೋ ಜನಗಳ ಅವರ ಬಾಡಿನೇ ಥರ್ಮಾಮೀಟ್ರು ಬ್ಯಾರೋಮೀಟ್ರ್ ಥರ ಆಗೋಗ್ಬಿಟ್ಟಿರುತ್ತೆ. ಆ ಅಟ್ಮಾಸ್ಫಿಯರ್ ಏನೇನು ಚೇಂಜ್ ಆದರೆ ಅದು ಇವ್ರ ಮೈ ಮೇಲೆಲ್ಲ ತೋರಿಸ್ಕೊಳ್ತಾ ಇರುತ್ತೆ. ಆರೋಗ್ಯವಂತನಾಗಿರೋವಂಥ ಅವನಿಗೆ ಅದೇನು ವ್ಯತ್ಯಾಸ ಆಗೋದಿಲ್ಲ. ತುಂಬ ಹಳೆಯ ಮಾತು ಸಂಸ್ಕೃತದಲ್ಲಿ ಇರುವಂಥದ್ದು, ವೇದಗಳಲ್ಲಿ ಬರುವಂಥ ಮಾತು, ಋತುಸಂಧೌ ಜಾಯಂತೆ ವ್ಯಾಧಯ ಅಂತ. ಒಂದು ಸೀಸನ್ ಹೋಗಿ ಇನ್ನೊಂದು ಸೀಸನ್ ಬರುತ್ತಲ್ಲ, ಬೇಕಾಸಿನ ಅವಾಗ ಕಾಯಿಲೆ ಬೀಳ್ತಾರೆ. ನೋಡಿ, ಮಳೆಗಾಲ ಬಂತು, ಚಳಿಗಾಲ ಬಂತು, ಹುಷಾರಿಲ್ಲ, ಸಮ್ಮರ್ ಬಂತು, ಹುಷಾರಿಲ್ಲ. ಹೀಗೆ ಸೀಸನ್ ಚೇಂಜ್ ಆದಾಗೆಲ್ಲನೂ ಕೂಡ ಕಾಯಿಲೆ ಬೀಳುವಂಥವ್ರು ಎಷ್ಟೋ ಜನ ಇರ್ತಾರೆ. ಇದೆಲ್ಲ ಒಂದು ರೀತಿ ಅದರ ಆವೇಶ ನಮ್ಮ ಮೇಲೆ ಆಗ್ತಾ ಇದೆ ಅಂತಂದ್ಬಿಟ್ಟೇನೆ. ಆದ್ದರಿಂದ ಉಷ್ಣದ ಆವೇಶ, ಶೀತದ ಆವೇಶ ಎರಡೂ ಆಗದೆ ಯಾರು ಗಟ್ಟಿಯಾಗಿರ್ತಾರೋ ಅಂಥವರ ಬಾಡಿಲಿ ಇಮ್ಯುನಿಟಿ ಚೆನ್ನಾಗಿದೆ ಅಂತ ಅರ್ಥ, ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆ ಅಂತ ಅರ್ಥ. ಹಾಗೆಯೇ ಸುಖದ ಆವೇಶ, ದುಃಖದ ಆವೇಶ ಬಂದ್ರೂ ಕೂಡ ಮನಸ್ಸು ಒಂದರಿಂದಾಗಿ ಏನೋ ತಲ್ಲಣಿಸ್ಬಿಡೋದು, ಇನ್ನೊಂದರಿಂದ ಹಿರಿ ಹಿಗ್ಗು ಬಿಡುವಂಥದ್ದು, ಇದು ಆಗಬಾರದು. ಹಾಗಿದ್ರೆ ಅವರ ಮನಸ್ಸಿನ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ಜೀವನದಲ್ಲಿ ಸುಖಗಳು ದುಃಖಗಳು ಬರ್ತಿರತ್ತೆ, ಹೋಗ್ತಿರತ್ತೆ. ಇದನ್ನು ಒಂದು ರೀತಿಯಾಗಿ ಏನೋ ಒಂದು ಅಲೂಫಾಗಿ ನೋಡೋಕ್ಕೂ ಬರಬೇಕು ಅನ್ನೋವಂಥ ಒಂದು ಜಾಣ್ಮೆ, ಆ ಒಂದು ಸಾಮರ್ಥ್ಯ, ಆ ಒಂದು ಗಟ್ಟಿತನ ಅದು ಬಂದ ಪಕ್ಷದಲ್ಲಿ ಅದು ಮಾನಸಿಕವಾದ ಆರೋಗ್ಯದ ಲಕ್ಷಣ ಅಂತ. ಅದೇನೋ ಅಲೂಫಾಗಿರೋದು, ಇದೆರಡಕ್ಕೂ ಶೀತೋಷ್ಣಗಳಿಗಿಂತಲೂ ಮೇಲೆ ಇರೋವಂಥದ್ದು, ಸುಖ ದುಃಖಗಳನ್ನು ಮೀರಿ ನಿಂತಿರೋದು ಅಂತ ಹೇಳಿ ಏನದು, ಅದು ಹೆಂಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅದಕ್ಕೂ ಕೂಡ ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ನಮಗೆ ದುಃಖ ಉಂಟಾಗತ್ತೆ ಅಂತ ಇಟ್ಕೊಳ್ಳಿ, ಆವಾಗ ನಾವು ದುಃಖದಿಂದ ತುಂಬ ಅಫೆಕ್ಟ್ ಆಗಿಬಿಡಬಾರ್ದು. ಅದ್ರೇನು ತುಂಬ ತುಂಬ ಕುಗ್ಗಿ ಹೋಗೋದು ಅಂತಿದೆಯಲ್ಲ, ಹಾಗಾಗ್ಕೂಡ್ದು.
ಅದಕ್ಕೆ ಏನು ಮೆಥಡ್ಡು? ಹಾಗೆಯೇ ತುಂಬ ಸಂತೋಷ ಉಂಟಾಗ್ಬಿಡತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಅದೇ ಇದು ಯಾವ ಥರ ಅಂತಂದರೆ ಹಿರಿ ಹಿಗ್ಗು, ಅಥವಾ ಇದಕ್ಕೆ ಹೇಳಬೇಕಾದ್ರೆ ಕುರಿ ಕುಗ್ಗು ಅಂತ ಏನಾದ್ರು ಹೇಳಬೇಕೋ ಏನೋ ಹಾಗೆ ಹಿರಿ ಹಿಗ್ಗು ಬಿಡುವಂಥದ್ದು ಆಗದೆ ಇರೋದಕ್ಕೆ ಏನು ಮಾಡಬೇಕು ಅಂದರೆ, ತುಂಬ ಸಂತೋಷ ಆದಾಗ್ಲೂ ನಮ್ಮ ಕಂಟ್ರೋಲಲ್ಲಿ ನಾವಿರಬೇಕು. ಆಹಾ ಮೆರಿತಾ ಇದ್ದಾನೆ ಅಂತಂದ್ಬಿಟ್ಟು ಜನಗಳು ನಮ್ಮನ್ನು ಏನೋ ಹಾಸ್ಯ ಮಾಡೋದು, ಕೋಪಿಸ್ಕೊಂಡು ಹೇಳೋದು, ಅಸೂಯೆ ಪಡೋ ಹಂಗೆ ಆಗೋದು ಆಗದೇನೆ ಅದರಲ್ಲೂ ಒಂದು ಗಾಂಭೀರ್ಯ, ಸಂತೋಷದ ಸಮಯದಲ್ಲೂ ಒಂದು ಗಾಂಭೀರ್ಯ, ದುಃಖದ ಸಮಯದಲ್ಲೂ ಒಂದು ಗಾಂಭೀರ್ಯ, ಇದನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಒಂದು ಒಳ್ಳೆಯ ಸೂತ್ರವನ್ನು ಹಾಕ್ಕೊಟ್ಟಿದ್ದಾರೆ ನಮ್ಮ ಸುಭಾಷಿತಕಾರರು. ಏನದು ಅಂತ ಹೇಳಿದ್ರೆ, ನೋಡಪ್ಪ, ನಿನಗೆ ಏನೇ ಬಂದ್ರೂ ನಿನಗಿಂತ ಜಾಸ್ತಿ ಇರೋವಂಥ ಒಂದ್ಸಲ ಹೋಲಿಸ್ಕೊಂಡು, ದುಃಖೇ ದುಃಖಾಧಿಕಾನ್ ಪಶ್ಯೇತ್. ಅಯ್ಯೋ, ನನಗೆ ಬಂದಿರೋವಂಥ ಕಷ್ಟ ಇನ್ಯಾರಿಗೂ ಬಂದಿರಲ್ಲ ಅಂತ ಅಂದ್ಕೊಳ್ತೀವಿ. ನಾವು ಈ ದೊಡ್ಡ ಕಷ್ಟ ಬಂದಾಗೆಲ್ಲ ನಾವು ಅಂದ್ಕೊಳ್ತೀವಿ. ಇದನ್ನೇ ಯುಧಿಷ್ಠಿರನು ಕೂಡ ಅಂದ್ಕೊಂಡ. ಆದರೂ ಇಂಥ ಕಷ್ಟ ಯಾರಿಗೆ ಬರುತ್ತೆ ಅಂತಂದ್ಬಿಟ್ಟು ಋಷಿಗಳದಕ್ಕೆ ಕತೆ ಹೇಳ್ತಾರೆ. ಯಾರ್ಯಾರು ತುಂಬ ದುಃಖ ಆಗಿರುವಾಗ, ನೋಡು ಹಾಗೆಲ್ಲ ದುಃಖ ಪಡ್ಕೊಡ್ದು ಅಂತ ಫಿಲಾಸಫಿ ಹೇಳಿದ್ರೆ, ಯಾರಿಗೆ ಬೇಕು ಹೋಗಿ ನಿಮ್ಮ ಫಿಲಾಸಫಿ, ನನ್ನ ಸಫರಿಂಗ್ ನಿಮಗೆ ಗೊತ್ತಾ ಅಂತ ಅನ್ಸೋಗ್ಬಿಡುತ್ತೆ. ಕತೆ ಹೇಳಬೇಕು. ಅದಕ್ಕೇ ಋಷಿಗಳು ಕತೆ ಹೇಳ್ತಾರೆ. ನೋಡಪ್ಪ, ನಳ ಅಂತ ಇದ್ದ, ಅವನಿಗೆ ಹೆಂಗಾಯ್ತು ಗೊತ್ತಾ, ರಾಮ ಹೆಂಗಾಯ್ತು ಗೊತ್ತಾ ಹೇಳಿ ಹೇಳಿದಾಗ, ಪರವಾಗಿಲ್ಲಪ್ಪ ಅವ್ರಿಗಿಂತ ನಾ ಎಷ್ಟೋ ವಾಸಿ ಅಂತ ಅಂದ್ಕೊಳ್ಳುವಂಥ ಸ್ಥಿತಿ ನಮಗೆ ಬರುತ್ತೆ. ದುಃಖೇ ದುಃಖಾಧಿಕಾನ್ ಪಶ್ಯೇ. ಹಾಗೆಯೇ ಸುಖ ಬಂದಾಗ ಕೂಡ ನಮಗಿಂತಲೂ ಸುಖ ಪಟ್ಟವರು ಬೇಕಾಷ್ಟು ಜನ ಇದ್ದಾರೆ ಅನ್ನೋದನ್ನು ಜ್ಞಾಪಿಸ್ಕೊಳ್ಬೇಕು. ಆವಾಗ ನಮಗೆ ಕೊಬ್ಬು ಬರೋದಿಲ್ಲ. ಯಾಕೆಂದರೆ ನಮಗೆ ಸಂತೋಷ ಉಂಟಾದಾಗೆಲ್ಲನೂ ಒಂದು ಮದನೂ ಸ್ವಲ್ಪ ಜೊತೆಗೆ ಒಂದು ಸೇರಿಕೊಳ್ಳುತ್ತೆ. ಅದು ಬರದೇ ಇರೋದಕ್ಕೋಸ್ಕರವಾಗಿ ಸುಖೇ ಪಶ್ಯೇತ್ ಸುಖಾಧಿಕಾನ್. ನಮಗಿಂತಲೂ ಎಷ್ಟು ಸುಖಾನುಭವ ಪಟ್ಟವ್ರು ಎಷ್ಟೊಂದು ಜನ ಇದ್ದಾರೆ ಆ ಪ್ರಪಂಚದಲ್ಲಿ ಅಂತ ನೋಡಿಕೊಂಡಾಗ ನನಗೆ ಬಂದಿರುವಂತಹ ಸಿರಿ ಅದರಿಂದ ಇಲ್ಲದೆ ಹೋದ್ರೆ ಏನಾಗ್ಬಿಡುತ್ತೆ ಅಂದರೆ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡಿಸ್ಕೊಂಡ ಅಂತಂದ್ಬಿಟ್ಟು ಗಾದೆ ಮಾತು ಹೇಳ್ತಾರಲ್ಲ, ಆ ಥರ ಆಗೋಗ್ಬಿಡ್ತೀವಿ ನಾವು. ಆದ್ದರಿಂದ ಸುಖ ಬಂದಾಗ, ಅಯ್ಯೋ ನಮಗಿಂತಲೂ ಸುಖ ಪಟ್ಟವ್ರು ಬೇಕಾದ ಜನ ಇದ್ದಾರೆ ಅನ್ನೋದನ್ನು ಜ್ಞಾಪಿಸ್ಕೊಂಡಾಗ ಅಷ್ಟು ಜಾಸ್ತಿ ನಾವು ಹಿಗ್ಗಿ ಬಿಡೋದಿಲ್ಲ. ಆವಾಗ ಒಂಚೂರು ಕಂಟ್ರೋಲ್ ಇರುತ್ತೆ. ಹಾಗೆ ಆತ್ಮಾನಂ ಶೋಕ ಹರ್ಷಾಭ್ಯಾಂ ಶತ್ರುಭ್ಯಾಂ ಇವ ನಾರ್ಪಯೇತ್ ಅಂತಂದ್ಬಿಟ್ಟು, ಆದ್ದರಿಂದ ಶೋಕ ಮತ್ತು ಹರ್ಷ ಉಂಟಾದಾಗ ಅದೆರಡೂ ನಮ್ಮ ಶತ್ರುಗಳು ಅಂತ ಅನ್ಕೋಬೇಕು. ಶತ್ರುಗಳಿಗೆ ನಮ್ಮ ಮೈಯನ್ನು ಒಡ್ಕೊಂಡ್ಬಿಡ್ತೀವಾ, ಅಂತಂದ್ಬಿಟ್ಟು ಅವನು ಬರ್ತಾನೆ ಒಂದು ಕವಚ ಹಾಕ್ಕೊಂಡು ಗಟ್ಟಿಯಾಗಿ ಹುಷಾರಾಗಿರ್ತೀವಿ. ಹಾಗಿರಬೇಕು ಅನ್ನೋವಂಥದ್ದನ್ನು ಇದು ಜ್ಞಾಪಿಸ್ಕೊಡುತ್ತೆ. ಶ್ರೀರಂಗ ಮಹಾಗುರುಗಳು ಒಂದು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ಏನಂದರೆ, ನಾವು ಏನೇನೋ ಸಾಧನೆ ಮಾಡಬೇಕು ಅಂತ ಹೊರಡ್ತೀವಿ, ಸಾಧಿಸಿದಾಗ ನಮಗೇನೋ ಒಂದು ಸಂತೋಷ ಆಗಿಬಿಡುವಂಥದ್ದು, ಅಥವಾ ಫೇಲ್ ಆಗಿಬಿಟ್ರೆ ಕುಗ್ಗಿಬಿಡುವಂಥದ್ದು, ಇದೆಲ್ಲ ಆದಾಗ ಅವಾಂತರ ಧ್ಯೇಯಗಳ ಗೊಂದಲದಲ್ಲಿ ಮಹಾಧ್ಯೇಯವನ್ನು ಮರೆಯಬಾರದು ಅನ್ನೋದು. ಹಾಗಿದ್ದ ಪಕ್ಷದಲ್ಲಿ ನನ್ನ ಪ್ರಧಾನವಾದ ಧ್ಯೇಯ ನನಗೆ ಸಿಕ್ತಾ, ಅದಕ್ಕೆ ಮಾಡಬೇಕಾದ ಸಾಧನೆ ಇದೆಯಾ, ಸರಿ, ಸಂತೋಷ ಬರಲಿ ದುಃಖ ಬರಲಿ, ನನ್ನ ಗುರಿ ನಾ ಮರೆಯಲ್ಲ ಅನ್ನೋಂಥ ಎಚ್ಚರ ಯಾವನಿಗಿರುತ್ತೋ, ಮಹಾಧ್ಯೇಯದ ಬಗ್ಗೆ ಗಮನ ಯಾವನಿಗಿರುತ್ತೋ ಅಂಥವನು ಸುಖ ದುಃಖಗಳಿಂದ ಅತಿ ಹಿಗ್ಗೋದು ಅತಿ ಕುಗ್ಗೋದು ಆಗೋದಿಲ್ಲ. ಅಂತಹ ಒಂದು ಗಟ್ಟಿ ನಮ್ಮ ಜೀವನಕ್ಕೆ ಬರಬೇಕು. ನಮಸ್ಕಾರ.